ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನೆಂದರೆ, ಕೂದಲು ಹೊಳಪಾಗೋಗೋಸ್ಕರ, ಆಮೇಲೆ ಕೂದಲು ಉದುರೋದು ಕಡಿಮೆ ಆಗೋಗೋಸ್ಕರ ಇನ್ನೊಂದು ಸುಲಭವಾದ ಮನೆಮದ್ದನ್ನು ತಿಳಿಸ್ಕೊಡ್ತೀನಿ. ಇದನ್ನು ವಾರದಲ್ಲಿ 2 ಸರಿ ಆದರೂ ನೀವು ಮಾಡ್ತಾ ಬಂದರೆ ನಿಮ್ಮ ಕೂದಲು ದಟ್ಟವಾಗಿ ಬೆಳೀತದೆ, ಆಮೇಲೆ ಸಿಲ್ಕಿ ಥರ ಹೇರ್ಸ್ ಹೊಡೆಯುತ್ತದೆ. ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಹೇಗೆ ಅಂತ ನಾನು ಇವತ್ತು ತಿಳಿಸ್ತೀನಿ. ಆಮೇಲೆ ಇದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಹೊಸಬರು ನೋಡ್ತಾ ಇದ್ದರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೇ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ಉಪಯುಕ್ತ ಮಾಹಿತಿಗಳನ್ನು ನಾನು ತಿಳಿಸ್ತಾ ಬರ್ತಾ ಇರ್ತೀನಿ ನನ್ನ ವಿಡಿಯೋದಲ್ಲಿ. ಅದು ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಂದ್ರೆ, ಫಸ್ಟ್ ಪಚ್ಚೆ ಬಾಳೆಹಣ್ಣನ್ನು ಒಂದು ಉದ್ದ ಇದ್ದರೆ, ದೊಡ್ಡದಾಗಿದ್ದರೆ ಅರ್ಧ ತಗೊಂಡು ಅದನ್ನು ಫುಲ್ಲ ಸ್ಮ್ಯಾಚ್ ಮಾಡ್ಕೊಂಬಿಡಿ, ಅಂದರೆ ಪೇಸ್ಟ್ ಕತೆ ಮಾಡ್ಕೊಂಬಿಡಿ. ಅದಕ್ಕೆ 1 ಕಪ್ನಷ್ಟು ಮೊಸರನ್ನು ಹಾಕ್ಕೊಳ್ಳಿ. ಆಮೇಲೆ 2 ಟೀ ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಹಾಕಿ ಈ ಮೂರನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಆದಮೇಲೆ ನೀವು ಯಾವಾಗ ತಲೆ ಸ್ನಾನ ಮಾಡ್ತಿರಲಿಲ್ಲ ಆವಾಗ ಈ ಥರ ಪೇಸ್ಟ್ ಮಾಡಿಕೊಂಡು ಇದನ್ನು ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ 1 ಅವರ್ ಮುಂಚೆನೇ ಇದನ್ನು ರೂಟ್ಗೆ ಪೂರ್ತಿ ತಲೆಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆಯಿಂದ 1 ಅವರ್ ಹತ್ರನ ಬಿಟ್ಟಾದಮೇಲೆ ನೀವು ಮನೆಯಲ್ಲಿ ಶಾಂಪೂ ಆಗಿರ್ಬೋದು, ಸಿಗಕ್ಕಾಗಿರ್ಬೋದು, ಯಾವುದರಿಂದ ನೀವು ತಲೆ ತೊಳ್ಕೊತೀರಲ್ಲ ಅದನ್ನು ಯೂಸ್ ಮಾಡಿ ನೀವು ತಲೆ ಸ್ನಾನ ಮಾಡ್ಬೋದು. ಈ ಥರ ನೀವು ವಾರದಲ್ಲಿ 2 ಸರಿ ಆದರೂ ಇದನ್ನು ನೀವು ಮಾಡ್ತಾ ಬನ್ನಿ. ನಿಮಗೆ ಇದರದ್ದು ಒಳ್ಳೆಯ ರಿಸಲ್ಟ್ ತಿಳಿತದೆ. ಆಮೇಲೆ ತುಂಬಾ ಯೂಸ್ಫುಲ್ ಆಗುತ್ತದೆ. ಯಾಕಂದರೆ ಮೊಸರಾಗಿರ್ಬೋದು, ಕೋಕೋನಟ್ ಆಯಿಲ್ ಆಗಿರ್ಬೋದು, ಆಮೇಲೆ ಬಾಳೆಹಣ್ಣು ಆಗಿರ್ಬೋದು, ಈ ಮೂರನ್ನು ಯೂಸ್ ಮಾಡಿ ಹಾಕ್ಕೊಳ್ಳೋ ಹೇರ್ ಪ್ಯಾಕು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ನಿಮಗೆ ಯಾರಿಗೆ ನನ್ನ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ, ಮತ್ತು ಯಾರಿಗಿದು ಬೇಕಾಗ್ತದೋ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅವರು ಸಹ ಇದರಿಂದ ಉಪಯೋಗ ಮಾಡಿಕೊಳ್ಳಿ. ಆಮೇಲೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಎಲ್ಲರಿಗೂ ನಿಮಗೆ ನನ್ನ ಧನ್ಯವಾದಗಳು.